Hello, welcome back to my YouTube channel. ನಾನು ನಿಮ್ಮ ಪ್ರೀತಿಯ ಸೋನು. ಬ್ಲಷ್ ಸ್ವಲ್ಪ ಜಾಸ್ತಿ ಆಗ್ಬಿಡಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯ್ತಾ ಅದು. ಸೊ ಎಸ್, ಥೈಲ್ಯಾಂಡ್ ಟ್ರಿಪ್ಗೆ ಅಂತ ಹೇಳ್ಬಿಟ್ಟು ಇವಾಗಲೇ ಬ್ಯಾಗ್ ಹಿಡ್ಕೊಂಡು ಕೂತಿದ್ದೀನಿ ಅಂತ ಅಂದ್ಕೊಂಬೇಡಿ, ಹೇಳ್ತೀನಿ ಪ್ರತಿಯೊಂದೂ. ಸೊ ಸಿಕ್ಕಾಪಡೆ ಶೆಕೆ ಗೈಸ್, ಬೇರುತ್ತಾ ಇದ್ದೀನಿ ನೋಡಿ ಅಲ್ಲೇ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಸೊ ಇವತ್ತೇನಪ್ಪ ಅಂತ ಅಂದರೆ, ಥೈಲ್ಯಾಂಡ್ ಟ್ರಿಪ್ ಗೋವಾಕ್ಕೂ ಮುಂಚೆ ಒಂದು ಸ್ಮಾಲ್ ಟ್ರಿಪ್ ಗೋವಾಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಹೋಗ್ತಾ ಇದ್ದೀವಿ. ಸೊ ಸ್ಟಾರ್ಟ್ ಮಾಡಿಬಿಡೋಣ. ಸೊ ಗೋವಾಗೆ ಹೋಗೋಕ್ಕೆ ಪ್ಯಾಕ್ ಮಾಡಬೇಕಲ್ವ, ಅದಕ್ಕೆ. ಸೊ ನಾನು ಏನು ಗೋವಾ ಹೋಗೋಕ್ಕೂ ಪ್ಯಾಕ್ ಮಾಡೋದು ತೋರಿಸ್ತಾರಲ್ಲ, ನಾನು ಏನು ಮಾಡ್ತೀನಿ ಪ್ರತಿಯೊಂದು ಅದು ನಿಮ್ಗೆ ಗೊತ್ತಾಗಬೇಕು, ಅಪ್ಡೇಟ್ಸ್ ನಿಮ್ಗೆ ಗೊತ್ತಾಗಬೇಕು, ಅರ್ಥ ಆಯ್ತಾ? ಸೊ ನಾನಿವತ್ತು ಈ ಒಂದು ಬ್ಯಾಗ್ನ ತೊಗೊಂಡಿದ್ದೀನಿ. ಅವತ್ತು ತೋರಿಸಿದ್ನಲ್ಲ ಈ ಒಂದು ಬ್ಯಾಗ್, ಲಿಂಕು ಕೂಡ ನಾನು ಹಾಕಿದ್ದೆ, ನೀವು ನೋಡಿದ್ರಿ ಅಲ್ವಾ, ತುಂಬ ಚೆನ್ನಾಗಿದೆ. ಎಷ್ಟು ನಾನು ಹೋಗ್ತಿರೋದು 4th, 5th, 6th, 7th, 8 ಅನ್ಸುತ್ತೆ. ಸೊ ಇಷ್ಟು ದಿನ. ಸೊ ವೆಯ್ಟ್ ಗೈಸ್, ಟೈಮ್ ವೇಸ್ಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡ್ಕೊಂಬಿಡೋಣ. ಸೊ ನಾನು ಏನು ಪ್ಲ್ಯಾನ್ ಮಾಡಿದೆ ಗೊತ್ತಾ, ಬಿಗ್ ಬಾಸಲ್ಲಿ ಹಾಕಿದ್ನಲ್ಲ ಬಟ್ಟೆಗಳು, ಅದು ಯಾವುದೂ ಹಾಕಿರಲಿಲ್ಲ. ಸೊ ಹಾಗೆ ತಗೊಂಡಿದ್ದೀನಿ ಎಲ್ಲದನ್ನು, ಒಂದಷ್ಟು ಬಿಗ್ ಬಾಸಲ್ಲಿ ಬಟ್ಟೆ ಹಾಕಿದ್ದು ತಗೊಂಡಿದ್ದೀನಿ. ಇಲ್ಲಿ ನೋಡಿ, ಇಷ್ಟು ಬಟ್ಟೆ ತಗೊಂಡಿದ್ದೀನಿ, ಹೇಳ್ತೀನಿ ಯಾವ್ಯಾವುದು ಅಂತ ಹೇಳಿ. ಸೊ ಫಸ್ಟು ನಾನು ಏರ್ಪೋರ್ಟ್ಗೆ ಯಾವ ಲುಕ್ ಹಾಕ್ತೀನಿ ಅಂತಂದರೆ, ಇಲ್ಲಿ ನೋಡಿ, ಇದೊಂದು ಟೀ ಟಾಪ್ ಆ್ಯಂಡ್ ಈ ಒಂದು ಪ್ಯಾಂಟ್ ಚೆನ್ನಾಗಿದೆಯಾ? ಮ್ಯಾಚ್ ಆಗಲ್ವಾ? ಆಗುತ್ತೆ, ನಾನು ಮ್ಯಾಚ್ ಮಾಡ್ತೀನಿ. ಬ್ಲ್ಯಾಕ್ ಪಿಂಕ್ ಮ್ಯಾಚ್ ಸಕ್ಕದಾಗುತ್ತೆ. ಸೊ ಅದು ನಾನು ಏರ್ಪೋರ್ಟಿಗೆ ಹಾಕುವಂಥದ್ದು. ನೆಕ್ಸ್ಟು ಇದನ್ನ ನಾನು ಬಿಗ್ ಬಾಸಲ್ಲಿ ಹಾಕ್ಕೊಂಡಿದ್ದೆ ಗೈಸ್, ನೋಡಿ ಈ ಥರ ಬರುತ್ತೆ. ಇದು ಟೈ ಮಾಡೋದು, ಟ್ಯೂಬ್, ಇದಕ್ಕೆಲ್ಲ ಟ್ಯೂಬ್ ಡ್ರೆಸ್ ಅಂತ ಕರೀತಾರೆ. ಇಲ್ಲಿ ನೋಡಿ, ಹಿಂಗೆ ಚೆನ್ನಾಗಿದೆಯಾ? ಇವೆಲ್ಲ ಹಂಗೆ ಎತ್ತಿಕ್ಬಿಟ್ಟಿದ್ದೆ ಮೆಮೊರೀಸ್ಗೆ ಅಂತ ಹೇಳಿ, ಬಿಗ್ ಬಾಸ್ದು ವೇಸ್ಟ್ ಮಾಡೋದು ಬೇಡ ಅಂತೇಳಿ. ಸೊ ಇವಾಗ ಹಾಕೊಳ್ಳೋಣ ಅಂತ ಹೇಳಿ ನೋಡಿ, ಒಂದು ಡ್ರೆಸ್ ಹಂಗೆ ಪ್ಯಾಕ್ ಮಾಡಿಬಿಡ್ತೀನಿ. ಜಾಸ್ತಿ ಜಾತ್ರೆ ಥರ ತುಂಬ್ಕೊಂಡು ಹೋಗೋಣ. ಒಂದ್ಸಲ ಫೈನ್ ಕಟ್ಟಿದ್ದೆ, ಆ ಥರ ಎಲ್ಲ ಆಗೋದು ಬೇಡ. ಒಂದು ಮತ್ತು ಇದು ಬಿಗ್ ಬಾಸಲ್ಲೇ ಹಾಕಿದ್ದು ನಾನು, ಇದು ಅಷ್ಟೇ ಸೇಮ್ ಟ್ಯೂಬ್ ಡ್ರೆಸ್. ಯಾರ ಜೊತೆ ಹೋಗ್ತಾ ಇದ್ದೀನಿ ಅದನ್ನು ಹೇಳ್ತೀನಿ ಗೈಸ್. ನೋಡಿ ಬ್ಯಾಕ್ ಸೈಡ್ ಹಿಂಗಿದೆ, ತುಂಬ ಚೆನ್ನಾಗಿದೆ. ಇದನ್ನು ಯಾವುದೇ ಡ್ರೆಸ್ಸು ನೋಡೋಕೆ ಚೆನ್ನಾಗಿರಲ್ವೋ ಆ ಡ್ರೆಸ್ಸು ಹಾಕೊಂಡ್ರೇ ಮಸ್ತಾಗಿ ಕಾಣೋದು, ಅರ್ಥ ಆಯ್ತಾ? ಅದೊಂದು ತೊಗೊಂಡೋಗ್ತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟ್ ನೋಡಿ, ಈ ಒಂದು ಡ್ರೆಸ್ನ ತೊಗೊಂಡೋಗ್ತಿದ್ದೀನಿ, ಬ್ಲ್ಯಾಕ್. ಗೋವಾದಲ್ಲಿ ಯಾವುದಾದ್ರೂ ಹಿಡನ್ ಪ್ಲೇಸ್ ಇದೆಯಾ ಅಂತ ಚೆಕ್ ಮಾಡ್ತೀನಿ ಫಸ್ಟು. ಇದ್ದರೆ ಖಂಡಿತವಾಗ್ಲೂ ನಾನು ಫೋಟೋಶೂಟ್ ವ್ಲಾಗ್ ಮಾಡೇ ಮಾಡ್ತೀನಿ, ಮಿಸ್ ಮಾಡಲ್ಲ. ಸೊ ನಾನು ಫಸ್ಟು ನನಗೆ ಯಾವ್ಯಾವ ತೊಗೊಂಡಿದ್ದೀನಿ ಹೇಳ್ತೀನಿ, ಆಮೇಲೆ ನನ್ನ ಫ್ರೆಂಡ್ ಆಶಿಗೆ ಏನೇನು ತೊಗೊಂಡಿದ್ದೀನಿ ಅಂತ ಅದನ್ನು ಹೇಳ್ತೀನಿ. ಅದಾದಮೇಲೆ ನೋಡಿ, ಈ ಒಂದು ಬ್ಲ್ಯಾಕ್ ಕಲರ್, ಇದು ಟ್ಯೂಬ್ ಡ್ರೆಸ್ಸೇನೆ, ಆಲ್ಮೋಸ್ಟ್ ಎಲ್ಲ ಟ್ಯೂಬ್ ಡ್ರೆಸ್ಸೇ. ಇದು ಒಂದೊಂದ್ಸಲ ಹಾಕಿ ಕೊಟ್ಬಿಡೋಣ ಅಂತ ಪ್ಲ್ಯಾನ್. ಸೊ ಇದೊಂದು ಬ್ಲ್ಯಾಕ್. ನಾನು ಶ್ರೀಲಂಕಕ್ಕೆ ತೊಗೊಂಡಿದ್ದೆ ಗೈಸ್, ಇದು ಹೇಳಿದ್ನಲ್ಲ ಶ್ರೀಲಂಕಕ್ಕೆ ತೊಗೊಂಡಿದ್ದೆ ಅಂತೇಳಿ. ಸೊ ಬೀಚ್ ಹತ್ರ ನಾನು ಇದನ್ನು ಹಾಕ್ತೀನಿ ಈ ಸಲ, ಬಿಕಿನಿ ಎಲ್ಲ ಹಾಕಲ್ಲ. ಏಕೆಂದರೆ ನನಗೆ ಪರ್ಮಿಷನ್ ಇರೋದು ಔಟ್ ಆಫ್ ಕಂಟ್ರಿಗೆ ಹೋದಾಗ ಮಾತ್ರ ಬಿಕಿನಿ ಹಾಕೋಕ್ಕೆ. ಅಂದರೆ ಅಲ್ಲೂ ಆಗ್ಬೋದು, ಪರ್ಮಿಷನ್ ಅಂತ ಏನಿಲ್ಲ, ಸುಮ್ಮನೆ ಯಾಕೆ ಅಂತ ನಮ್ಮಮ್ಮನೂ. ಆ್ಯಕ್ಚುಲಿ ನಾನು ಬಿಕಿನಿ ಹಾಕ್ಕೊಂಡ್ರೆ ನಿಜವಾಗ್ಲೂ ನಮ್ಮ ಅಮ್ಮನಿಗೂ ಬೇಜಾರು ಗೈಸ್, ಬಟ್ ನನ್ನ ಆಸೆಗಳಿರುತ್ತೆ ಅಲ್ವಾ, ಇದಕ್ಕೆ ಇದು ಯಾವುದಕ್ಕೂ ಇರಲಿ ಅಂತ ಹೇಳಿ ಇದು ತಗೊಂಡಿದ್ದೀನಿ.
ಸಿ ಇದು ಪ್ಯಾಂಟ್. ಈ ಎಲ್ಲಾದ್ರೂ ಲಿಂಕ್ ಬೇಕಂದ್ರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಯಾವುದೋ ಲಿಂಕ್ ಆ್ಯಡ್ ಮಾಡಿರಲ್ಲ, ನಿಮ್ಗೆ ಕೇಳಿದ್ರೆ ಲಿಂಕ್ ಹಾಕ್ತೀನಿ ಅಷ್ಟೇ. ಈ ಒಂದು ಪ್ಯಾಂಟ್ ಇದು ನಾನು ಮಿಂತ್ರದಲ್ಲಿ ತೊಗೊಂಡಿದ್ದೆ ವಯಸ್ಸು. ಇದಕ್ಕೆ 1200 ಎಷ್ಟು ಅನ್ಸುತ್ತೆ. ಈ ಬ್ಲ್ಯಾಕ್ ಇದು ವೈಟ್ ಪ್ಯಾಂಟಿಗೆ ಇದು ಪಿಂಕ್ ಟೀ ಶರ್ಟ್ ಅದಾಯ್ತಾ. ಅದಾದಮೇಲೆ ಬೀಚ್ ಹತ್ರ ಹಾಕ್ಕೊಳ್ಳೋಕ್ಕೆ ಅಂತೇಳಿ ತೊಗೊಂಡಿದ್ದೀನಿ ವೈಟ್ ಸೇಮ್ ಟ್ಯೂಬ್ ಡ್ರೆಸ್. ಫ್ರಂಟ್ ಹಿಂಗೆ ಬರುತ್ತೆ ನೋಡಿ, ಹಿಂಗೆ ಟೈ ಮಾಡೋದು, ಇಲ್ಲಿ ಹಿಂಗೆ ಟೈ ಮಾಡೋದು ಹೀಗೆ. ಬ್ಯಾಕ್ ಸೈಡ್ ನಿಮಗೆ ಬ್ಯಾಕ್ಲೆಸ್ ಬರುತ್ತೆ, ಜಸ್ಟ್ ಇದು ನಿಮಗೆ ಟೈ ಮಾಡ್ಕೊಳಕ್ಕೆ ಕೊಟ್ಟಿರ್ತಾರೆ ಅಷ್ಟೇ ಹಿಂಗೆ. ಅದಾದಮೇಲೆ ಗೈಸ್ ನಾನು ನಿಮ್ಮ ಹತ್ರ ಸುಳ್ಳು ಹೇಳಲ್ಲ ಗೈಸ್, ನಾನು ಬೇರೆಯವ್ರ ಥರ ಎಲ್ಲ ಬಿಲ್ಡಪ್ ಕೊಡಲ್ಲ, ಸುಳ್ಳು ಹೇಳಲ್ಲ, ಅವಶ್ಯಕತೆನೇ ಇಲ್ಲ ನನಗೆ. ನಾನು ತುಂಬ ದಿನ ಆಯಿತು ಡ್ರಿಂಕ್ಸ್ ಮಾಡಿ ಸ್ಮೋಕ್ ಮಾಡಿ, ಹೋಬ್ಬಾ ತುಂಬ ದಿನ ಆಯಿತು. ಸೊ ಏನಾದ್ರು ಪಾರ್ಟಿ ಗೀಟಿ ಅಂತ ಹೋದರೆ ಇದನ್ನ ಹಾಕೋಣ ಅಂತ ಮೊನ್ನೆ ತೊಗೊಂಡಲ್ಲ, ಇದು ಶಾಪಿಂಗಲ್ಲಿ ಶಿವಾಜಿನಗರ್ ಸ್ಟ್ರೀಟಲ್ಲಿ ತಂದು ವಾಶ್ ಮಾಡಿ ಆಮೇಲೆ ಹಾಕ್ತಾಯಿದ್ದೀನಿ ನೋಡಿ. ಸ್ಕರ್ಟ್ ಇದು, ಶಾರ್ಟ್ಸ್ ಅಲ್ಲ ಸ್ಕರ್ಟ್ಗೆ ಈ ಒಂದು ಶರ್ಟ್. ಈ ಶರ್ಟ್ದು ಏನಂತನೋ ಗೊತ್ತಿಲ್ಲ, ಕಲರು ಏನೋ, ಬಟ್ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ನನಗೆ. ಇದು ತೊಗೊಂಡು ಹೋಗ್ತಾ ಇದ್ದೀನಿ ಪಾರ್ಟಿ ಗೀಟಿ ಅಂತ ಮಾಡಿದಾಗ. ನನಗೆ ನಿಜವಾಗ್ಲೂ 1 ಪೀಸ್ ಹಾಕ್ಕೊಳ್ಳೋದು ಏನು ಗೊತ್ತಾ, ನನಗೆ ಟು ಬಿ ಆನೆಸ್ಟ್ ನಾನೇನೋ ಸಮ್ಟೈಮ್ಸ್ ನಾನೇನೋ ಡ್ರಿಂಕ್ಸ್ ಮಾಡಿದ್ರೆ ನನ್ನ ಬಾಡಿ ಕೆಪಾಸಿಟಿ ಇಲ್ಲ, ಎಲ್ಲ ಅನ್ಕೋತಾರೆ ತುಂಬ ಪಾರ್ಟಿ ಫ್ರೀ ಗರ್ಲ್ ಹಾಗೆ ಹಿಂಗೆ ಹೇಳೋದು. ನನಗೆ ಡ್ರಿಂಕ್ಸ್ ಆಗೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ ನಾನು ಎಷ್ಟು ಡ್ರಿಂಕ್ಸ್ ಮಾಡ್ತೀನಿ ಅಷ್ಟು ವಾಮಿಟ್ ಮಾಡ್ತೀನಿ ಗೈಸ್, ನಿಜವಾಗ್ಲೂ ನಂಗೆ ಆಗೋದೇ ಇಲ್ಲ. ಇಫ್ ಇನ್ ಕೇಸ್ ಮಾಡಿದ್ರೂ ತಡ್ಕೊಳೋಕ್ಕೆ ಕೆಪಾಸಿಟಿ ಇರಲ್ಲ. ಸೊ ನಾನು ಕಂಟ್ರೋಲ್ ಮಾಡಬೇಕಲ್ಲ, ಅದಕ್ಕೆ ಶರ್ಟ್ ಇದು ಇಷ್ಟು. ಅದಾದ ನಂತರ ಇದು ಮನೆ ಹತ್ರ ಹಾಕೊಳ್ಳೋಕ್ಕೆ, ಅಂದರೆ ರೂಮಲ್ಲಿ ಹಾಕೊಳ್ಳೋಕ್ಕೆ, ಇದು ಮಲ್ಕೊಬೇಕಾದ್ರೆ ಫ್ರೀ ಆಗಿರುತ್ತಲ್ವ, ಅದಕ್ಕೆ ಯಾವುದೋ ನೈಟ್ ಡ್ರೆಸ್ ತೊಗೊಂಡು ಹೋಗ್ತಿಲ್ಲ ಇವಾಗ. ಮತ್ತು ಪಾರ್ಟಿಗೆ ಇಷ್ಟೇ ಗೈಸ್. ಇದೊಂದು ಟಾಪ್, ಇದೊಂದು ಶಾರ್ಟ್ಸ್, ಇಷ್ಟೇ ಗೈಸ್. ಏನಾಗ್ಬಿಡುತ್ತೆ ಗೊತ್ತಾ, ಮೊನ್ನೆ ಶಿವಾಜಿನಗರ್ ಸ್ಟ್ರೀಟಲ್ಲಿ ನಾನು ಬಟ್ಟೆ ತಂದಲ್ಲ, ಅವಾಗ ಅವ್ರಿಗೆ ತೆಗ್ದೇ ಇಲ್ಲ ಗುರು, ಹಂಗೆ ಕೊಟ್ಬಿಟ್ಟಿದ್ದಾರೆ. ಬಟ್ ಅದು ಒಳಗಡೆ ಹೋಗಿದೆ ನನ್ನ ಇದಕ್ಕೆ ನೋಡಿ, ಹಿಂಗೆ ಇಲ್ಲಿ ಕಾಣಿಸುತ್ತೆ. ಇಟ್ಸ್ ಓಕೆ, ವಿಲ್ ಮ್ಯಾನೇಜ್. ಇಷ್ಟ ಆಯ್ತಾ? ನನ್ನ ಫ್ರೆಂಡ್ ಆಶಿ ಬಟ್ಟೆ ತಗೊಂಬ ಯಾವುದಾದ್ರು ಅಂತ ಹೇಳಿದ್ಲು, ಅದಕ್ಕೆ ಅವಳಿಗೋಸ್ಕರ ಇಷ್ಟು ನೋಡಿ. ಇದೊಂದು ಟ್ಯೂಬ್ ಡ್ರೆಸ್, ಮತ್ತು ಇದೊಂದು ಜಂಪ್ ಶೂಟ್ ಥರ ಇದೆ, ಇದು ತುಂಬ ಚೆನ್ನಾಗಿದೆ. ಅವಳಿಗೆ ಈ ಥರ ಎಲ್ಲ ಇಷ್ಟ, ಜಿಗಿ ಬಟ್ಟೆಗಳೇ ಅವಳಿಗೆ ಇಷ್ಟ, ಯಾಕೆಂದರೆ ಅವಳು ಮಾಡಲ್ ಅಲ್ವಾ. ಸೊ ಅವಳಿಗೆ ಈ ಥರ ಬಟ್ಟೆಗಳು ನೀಟಾಗಿ ಇಷ್ಟ ಆಗುತ್ತೆ. ಮತ್ತು ಇದೊಂದು ಔಟ್ಫಿಟ್ ನಾನು ಇದೊಂದು ರೀಲ್ಸಲ್ಲಿ ಹಾಕಿದ್ದೀನಿ ನೋಡಿ, 1 ಪೀಸ್. ಇಷ್ಟು ತೊಗೊಂಡಿದ್ದೀನಿ ಸದ್ಯಕ್ಕೆ. ಅವಳಿಗೆ ಇದು 3 ತೊಗೊಂಡಿದ್ದೀನಿ, 3 ಹಾಕೊಳ್ಳಿ ಅಕ್ಕವರು. ಅದಾದ ನಂತರ ನಾನು ತೊಗೊಂಡಿರೋದು ಒಂದು ಬಿ ತೊಗೊಂಡಿದ್ದೀನಿ. ಅದಾದಮೇಲೆ ಯಾವುದಕ್ಕೂ ಇರಲಿ ಅಂತ ಹೇಳಿ ನೋಡಿ, ಇದು ನಾನು ಜುಡಿಯೋಗೆ ಹೋಗಿದ್ದಲ್ಲ ಅವಾಗ ತಂದಿದ್ದು. ಯಾವುದಪ್ಪ ಇದು, ಚಾರ್ಕೋಲ್ ಮಾಸ್ಕ್ ಅಂತೆ ತೊಗೊಂಡಿದ್ದೀನಿ. ಇದು 55 ರೂಪಾಯಿ ಅಷ್ಟೇ. ಅದಾದ ನಂತರ ಇದೊಂದು ತೊಗೊಂಡಿದ್ದೀನಿ, ಇದೆಲ್ಲ ಹುಡುಗಿರಿಗೂ ಗೊತ್ತಿರುತ್ತೆ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಇದನ್ನು ಹಾಕ್ತೀನಿ ಏನು ಅಂತ ಹೇಳಿ. ಮತ್ತು ಈ ಥರ ತೊಗೊಂಡಿದ್ದೀನಿ. ಇದು ಏನು ಗೊತ್ತಾ, ಇದು ಕವರ್ ಅಪ್ ಟಿಶ್ಯೂ. ಇದು ಈ ಓಪನ್ ಮಾಡಿ ಈ ಒಂದು ಟಿಶ್ಯೂನ ಒಂದು ವಾಟರ್ ಇರೋ ಬೌಲ್ಗೆ ಹಾಕಿದ್ರೆ ದೊಡ್ಡ ಟಿಶ್ಯೂ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಅದು ಬಿಟ್ಟರೆ ನಂದು ಇದು ಏನಪ್ಪ, ಬ್ರಷ್, ಟಂಗ್ ಕ್ಲೀನರ್, ಇನ್ವಿಸಿಬಲ್ ಬ್ರಾದು, ಅದು ಎಲ್ಲ ಸದ್ಯಕ್ಕೆ ಇಷ್ಟು ತೊಗೊಂಡಿದ್ದೀನಿ. ಅದಾದ ನಂತರ ನಾನು ನನ್ನ ಜ್ಯುವೆಲರಿ ಬಾಕ್ಸ್ ಕೂಡ ತೊಗೊಂಡಿದ್ದೀನಿ. ಇಷ್ಟು ಜ್ಯುವೆಲರಿ ಇದ್ರೂ ನಾವು ಅಲ್ಲಿಗೆ ಹೋದ್ಮೇಲೆ ಡಿಸೈಡ್ ಮಾಡುವುದೇ ಸ್ಟಡ್, ಸುಮ್ಮನೆ ತೊಗೊಂಡು ಹೋಗುವಂತಹದ್ದು ಇರಲಿ ಯಾವುದಕ್ಕೂ ಅಂತ ಹೇಳಿ ಇಷ್ಟು ತೊಗೊಂಡಿದ್ದೀನಿ.
ಅಷ್ಟೇ ಗೈಸ್. ಅದಾದಮೇಲೆ ನಂದು ಒಡ ಉಡುಪುಗಳು ಏನೇನಿದೆ, ಬ್ರೌಸ್, ಪ್ಯಾಂಟೀಸ್ ಅಷ್ಟು ತೊಗೊಂಡಿದ್ದೀನಿ. ಅದೆಲ್ಲ ತೋರ್ಸೋಕ್ಕಾಗಲ್ಲ, ಅದು ನಿಮಗೆ ಗೊತ್ತು. ತೋರಿಸ್ಬೋದು, ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಅದಾದ ನಂತರ ಇನ್ನೇನೇ ತೊಗೊಬೇಕಂತ ಅಂದ್ಕೊಂಡಿದ್ದೀನಿ ಅಂದರೆ ನನ್ನ ಮೈಕ್, ಬಾಡಿ ಲೋಷನ್, ಪರ್ಫ್ಯೂಮ್, ಬಾಡಿ ಸ್ಪ್ರೇ ಎಲ್ಲ ಇದರಲ್ಲೇ ಇದೆ. ಇಷ್ಟು ಗಾಗಲ್ಸ್ ಇಷ್ಟೇ ಗೈಸ್. ಇಷ್ಟು ಬಿಟ್ಟರೆ ನಾನು ಏನೂ ತಗೊಂಡೋಗಲ್ಲ. ಸೊ ಇಷ್ಟು ಆಗಿತ್ತು ನನ್ನ ಇವತ್ತಿನ ಗೋವಾದು ಬ್ಯಾಕ್ ಪ್ಯಾಕ್ ಆಗಿತ್ತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಟಾಟಾ, ಲವ್ ಯು.